ಸಾದಿಕ್ ಪೈಲ್ವಾನ್ ದಾವಣಗೆರೆಯಲ್ಲಿ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಸೆಟ್ ಮಾಡ್ಕೊಂಡಿದ್ರು. ಹೀಗಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೂ ಕೂಡ ಇಳಿದಿದ್ರು, ನಾಮಿನೇಷನ್ ಕೂಡ ಮಾಡಿದ್ರು. ಜೊತೆಗೆ ಎಷ್ಟೇ ಹೇಳಿದ್ರು ಕೂಡ ನಾಮಿನೇಷನ್ ವಾಪಸ್ ಪಡೆದಿರಲಿಲ್ಲ. ಇದರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿತ್ತು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆದಿಗೆ ಎಲ್ಲ ನಾಯಕರು ಇವತ್ತು ಸಾದಿಕ್ ಪೈಲ್ವಾರನ್ನು ಬೆಂಗಳೂರಿಗೆ ಕರೆಸಿ ಮಾತುಕತೆಯನ್ನು ಮಾಡಿದ್ರು. ಅಂತಿಮವಾಗಿ ಸಾಕಷ್ಟು ಕಸರತ್ತುಗಳ ಬಳಿಕ ಸಾದಿಕ್ ಪೈಲ್ವಾ ನಮ್ಮ ದೇವರು ಸಿದ್ದರಾಮಯ್ಯ ಅನ್ನುವಂಥ ಮಾತನಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ದೇವ್ರಿಗಿಂತ ದೊಡ್ಡವರು ಅನ್ನುವಂಥ ಮಾತನ್ನು ಹೇಳ್ತಾನೆ. ಈ ಬಾರಿಯ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪರವಾಗಿನೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಕ್ಷದ ಬಂಡಾಯ ಸದ್ಯಕ್ಕೆ ಶಮನವಾಗಿದೆ. ನನಗೆ ಕರೆದು ಸಂಜಾಯಿಸಿ ಪುನಃ ಮನೆಗೆ ಮತ್ತೆ ಮರಳು ಬಂದಿದ್ದೇನೆ. ನಿಯತ್ತು, ಶಿಸ್ತು, ಆ ಹೋರಾಟ, ತ್ಯಾಗ ಇದಕ್ಕೆಲ್ಲ ಕೂಡ ಅವ್ರಿಗೆ ಗೌರವನ ಸಲ್ಲಿಸದೆ ಸಾದಿಕ್ ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಿನಿ ಕುರುಕ್ಷೇತ್ರ ಅಖಾಡ ರಂಗೇರಿದೆ. ಚುನಾವಣೆ ಗೆಲ್ಲೋಕೆ ತಂತ್ರಗಾರಿಕೆ ನಡೀತಾ ಇದೆ. ಅದರಲ್ಲೂ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಹೆಚ್ಚು ಸದ್ದು ಮಾಡ್ತಾ ಇದೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಶಾಮನೂರು ಮೊಮ್ಮಗ ನಾಮಪತ್ರವನ್ನ ಸಲ್ಲಿಸಿದ್ದರು. ಶಾಮನೂರು ಕುಟುಂಬದ ಸಮರ್ಥ್ಗೆ ಹೈಕಮಾಂಡ್ ಮಣೆ ಹಾಕಿತ್ತು. ಆದ್ರೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಕೂಗು ಜೋರಾಗೇ ಇತ್ತು. ಸಾದಿಕ್ ಪೈಲ್ವಾನ್ ಬಂಡಾಯದ ಬಾವುಟ ಹಾರಿಸಿದ್ದರು. ಆದ್ರೆ ಇದೀಗ ಕೊನೆಗೂ ಸಂಧಾನ ಸಕ್ಸಸ್ ಆಗಿದೆ. ಬಂಡಾಯ ಸ್ಪರ್ಧೆಯಿಂದ ನಾನು ವಾಪಸ್ ಬಂದಿದ್ದೀನಿ ಅಂತ ಸಾದಿಕ್ ಪೈಲ್ವಾನ್ ಹೇಳಿದ್ರು. ಹೊಡೆದು ಬಂದದ್ದು ನಮ್ಮನ್ನ ಹಿರಿಯರು, ನಮ್ಮ ಮನೆಯವರು, ಕುಟುಂಬದವರನ್ನಂಗೆ ನನಗೆ ಕರೆದು ಸಂಜಾಯಿಸಿ ನಾನು ಪುನಃ ಮನೆಗೆ ಮತ್ತೆ ಮರಳು ಬಂದಿದ್ದೇನೆ. ಖಂಡಿತವಾಗೂ ನಮ್ಮ SS ಮಲ್ಲಿಕಾರ್ಜುನ ಅವರು, ಪರ್ಬಾ ಮಲ್ಲಿಕಾರ್ಜುನ ಅವರು, ಶಾಮನೂರು ಶಿವಶಂಕರಪ್ಪ ನಿಧನ ಆದ ನಂತರ ಅವರ ನಮ್ಮ ರಾಜಕೀಯ ಗುರುಗಳು. ಬೆಂಗಳೂರಿನಲ್ಲಿ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ರನ್ನ ಸಿಎಂ DCM ಮಾತುಕತೆ ನಡೆಸಿ ಸಂಧಾನ ಮಾಡಿದ್ರು. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಂಧಾನ ಸಭೆಯಲ್ಲಿ ಮನವೊಲಿಸೋ ಕೆಲಸ ಆಯ್ತು. ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಸಾದಿಕ್ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ, ಯಾಕಂದ್ರೆ ನಮ್ಮ ಮಾತನ್ನ ನಂಬಿ ನಾನು ಮತ್ತು DK ಶಿವಕುಮಾರ್ ಮಾತುಗಳನ್ನ ಅವರು ಒಪ್ಕೊಂಡು ವಾಪಸ್ ಇವತ್ತು ರಿಟೈರ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಪಕ್ಷದ ವತಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾದಿಕ್ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದೀವಿ ಅಂತ DCM DK ಶಿವಕುಮಾರ್ ಹೇಳಿದ್ರು. ನಾನೇನು ಮಾತು ಕೊಟ್ಟಿದ್ದೇನೆ ಆ ಮಾತು ಪ್ರಕಾರ ಟೈಮ್ಗೆ ನಾನು 11-12 ಗಂಟೆಗೆ ಬೆಂಗಳೂರು ತಲುಪ್ತೇನೆ ಅಂತೇಳಿ ಮಾತು ಕೊಟ್ಟು ಅವರೆಲ್ಲ ನಾಯಕರುಗಳನ್ನ ಕರ್ಕೊಂಡು ಇವತ್ತು ಬಂದು ಮುಖ್ಯಮಂತ್ರಿಗಳನ್ನ, ನನ್ನ ಬಂದು ಮತ್ತು ಸುರ್ಜೇವಾಲಾ ಸಾಹೇಬ್ರನ್ನ ಭೇಟಿ ಮಾಡಿ ನಾನು ಈ ಪಕ್ಷನ ಉಳ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ, ಪಕ್ಷ ನಮ್ಗೆ ಇಂಪಾರ್ಟೆಂಟು, ದೇಶಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡೋದಿಲ್ಲ, ನಾನು ಕಾಂಗ್ರೆಸ್ಸಿಗನಾಗಿದ್ದೇನೆ ಅನ್ನೋದನ್ನು ಅವರು ನಮಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮ್ರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಸಾದಿಕ್ ಪೈಲ್ವಾನ್ ಮನವೊಲಿಸುವಲ್ಲಿ ಯಶಸ್ವಿ ಹಿನ್ನೆಲೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರಿಂದ ಜಂಟಿ ಸುದ್ದಿಗೋಷ್ಠಿ ನಡೆಯಿತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ DCM ರಿಜ್ವಾನ್ ಅರ್ಷಾದ್, ಸಲೀಂ ಅಹಮದ್, ಸಾದಿಕ್ ಪೈಲ್ವಾನ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ TV9.